ಇದು ಕನ್ನಡ ಚಾನೆಲ್ ಬ್ರೋ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ನಾವು ಕದ್ರೇನಲ್ಲಿ ಬಂದಿದ್ವಿ, ಕಾಡು ಕದ್ರೇನಲ್ಲಿ. ಇದು ಬಂಗಾರಪೇಟೆ ತಾಲೂಕು, ಕೋಲಾರ ಜಿಲ್ಲೆ. ಇಲ್ಲಿ ಬಸವೇಶ್ವರ ಜಾತ್ರೆ ನಡೀತಿದೆ, ತುಂಬ ಅದ್ಧೂರಿಯಾಗಿ. ಬನ್ನಿ ಮತ್ತೆ ಹೋಗೋಣ, ಜಾತ್ರೆಯಲ್ಲಿ ಏನೇನು ನಡೀತಿದೆ ನೋಡೋಣಂತೆ. ನಮಸ್ಕಾರ ಅಣ್ಣ. ನಮಸ್ಕಾರ. ಈ ಊರ ಹೆಸರು ಹೇಳಿ, ನಿಮ್ಮ ಹೆಸರು ಹೇಳಿ. ಎಂ ನಾಗರಾಜು, ಓಕೆನಾ? ಕದ್ರೇನಹಳ್ಳಿ. ಏನ್ ಜಾತ್ರೆ ನಡೀತಾ ಇದೆ? ಬಸವೇಶ್ವರ ಜಾತ್ರೆ ಇದು ಫಸ್ಟ್ ಇಯರ್ ಮಾಡಿ ಕಟ್ಟಿದೀವಿ. ಓಕೆ, ಚೆನ್ನಾಗಿ ನಡೀತಾ ಇದೆ. ಇನ್ನು ವರ್ಷ ಜಾತ್ರೆಯನ್ನು ಇದು ಫಸ್ಟ್ ಇಯರ್ ಇಂದ ಮಾಡ್ತಾ ಇರೋದು. ವರ್ಷ ಚೆನ್ನಾಗಿ ನಡೀಲಿ, ಎಲ್ರಿಗೂ ಆಯುಷ ಆರೋಗ್ಯ ಕೊಡ್ಲಿ, ಚೆನ್ನಾಗಿರ್ಲಿ. ಸುತ್ತಮುತ್ತ ಹಳ್ಳಿಗಳವರೆಲ್ಲ ಬರ್ಬೇಕು, ಪೂಜೆ ಮಾಡ್ಬೇಕು, ಪ್ರತಿಯೊಬ್ಬರಿಗೂ ದೇವ್ರ ಆಶೀರ್ವಾದ ಪಡಿಬೇಕು. ಇಲ್ಲಿ ಬಲಮಂಜ ನಿಯರ್ ಇದು ಕೃಷ್ಣಗಿರಿಗೆ ಹೋಗೋ ರೋಡು, ಯರಗೋಳ್ ಡ್ಯಾಮು, ಬಂಗಾರಪೇಟೆಯಿಂದ 16 ಕಿಲೋಮೀಟರ್ ಇದೆ, ಬೂದಿಕೋಟೆ ಹೋಬಳಿ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ರಾಜಪ್ಪ ಅಂತ. ನಿಮ್ಮ ಊರ ಹೆಸರು ಹೇಳಿ. ನಮ್ಮೂರು ಕಾಡು ಕದ್ರೇನಹಳ್ಳಿ, ಬಂಗಾರಪೇಟೆ ತಾಲೂಕು, ಬೂದಿಕೋಟೆ ಹೋಬಳಿ. ಯರಗೋಳ್ ಡ್ಯಾಮು ಬಂಗಾರಪೇಟೆ ಮಧ್ಯದಲ್ಲಿ ಇರೋದು ಶ್ರೀ ಬಸವೇಶ್ವರ ಸ್ವಾಮಿ ಅಂತ ನಾವಿಲ್ಲಿ ಸ್ಥಾಪನೆ ಮಾಡಿದ್ವಿ. ನಮ್ಮ ಈಗಿಂದಲ್ಲ, ಪುರೋಹಿತರ ಕಾಲದಿಂದ ಇತ್ತು. ಅದೆಲ್ಲ ಡೆಮಾಲೇಷನ್ ಮಾಡಿ ಈಗ ಹೊಸದಾಗಿ ಕಟ್ಟಿ ಇನ್ನೂ ಕೆಲಸಗಳಿದೆ. ಗೋಪುರ ಕಟ್ಟಬೇಕು, ಮಂಟಪ ಕಟ್ಟಬೇಕು. ಯಾರಾದ್ರೂ ತನು ಮನ ಧನ ಎಲ್ಲ ಸಹಕಾರ ಮಾಡಂಗಿದ್ರೆ ಅವರೇ ಬಂದ್ರು ಕೂಡ ಮಾಡ್ಸಂಗಿದ್ರೆ ನಾವು ಸಹಕಾರ ಕೊಡ್ತೀವಿ. ನಮ್ಮ ಗ್ರಾಮಸ್ಥರು ಹಾಗೂ ಪಕ್ಕದ ಗ್ರಾಮಸ್ಥರೆಲ್ಲ ಕೂಡ ಇಲ್ಲಿ ಒಂದು ಸಹಕಾರ ಮಾಡ್ತಾ ಇದೀವಿ. ಇದು ಫಸ್ಟ್ನೇ ಜಾತ್ರೆ ಮಾಡ್ತಾ ಇರೋದು. ಬಹಳ ಅದ್ಧೂರವಾಗಿ ಮಾಡ್ತಾ ಇದೀವಿ. ತುಂಬಾ ಭಕ್ತರು ಸಾವಿರಾರು ಗಟ್ಲೆ ಬರ್ತಾವ್ರಿ. ಇಲ್ಲಿ ಹರಿನಾಮ ಸಂಕೀರ್ತನ, ಆರ್ಕೆಸ್ಟ್ರು ಎಲ್ಲ ಇಟ್ಟಿದೀವಿ. ಭಕ್ತರು ಇನ್ನೂ ಏನೇನ್ ಕಾರ್ಯಕ್ರಮ? ಈಗ ಕುಪ್ಪಮ್ಮಿಂದ ಒಬ್ರು ಜ್ಞಾನಾಂಬ ಅಂತ ಹರಿನಾಮ ಸಂಕೀರ್ತನ ಮಾಡ್ತಾವ್ರೆ. ಅವರು 5 ಗಂಟೆವರೆಗೂ ಮಾಡ್ತಾರೆ. ಆಮೇಲೆ 2 ಅವರ್ ರೆಸ್ಟ್ ಇರುತ್ತೆ. 7 ಗಂಟೆಗೆ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗುತ್ತೆ. ಪೊಲೀಸ್ನವರು 10 ಗಂಟೆ ಗಂಟ ಅವಕಾಶ ಕೊಟ್ಟಿದ್ದಾರೆ, ಪರ್ಮಿಷನ್. 10 ಗಂಟೆಗೆ ತಿರುಪತಿಯಿಂದ ಒಬ್ರನ್ನ ಕರೆಸ್ತಾ ಇದೀವಿ, ಸುಶೀಲಾ ಲಕ್ಷ್ಮಿ ಅಂತ, ತಿರುಪತಿಯಿಂದ. ಅವರು ಬೆಳಿಗ್ಗೆವರೆಗೂ ಹರಿನಾಮ ಸಂಕೀರ್ತನ ಮಾಡ್ತಾರೆ. ಇಲ್ಲಿ ಪರಮಾತ್ಮ ಎಲ್ರಿಗೂ ಒಳ್ಳೇದ್ ಮಾಡಿ, ಶ್ರೀ ಬಸವೇಶ್ವರ ಸ್ವಾಮಿ ಸಾಕ್ಷಾತ್ ಶಿವನ್ ಇಲ್ಲಿ ನೆನೆಸಿದ್ದಾನೆ. ಆತನ ಎಲ್ಲಾ ಮಹಿಮೆ ಪ್ರವಾಡಗಳು ತೋರಿಸಿದ್ದಾನೆ. ಅದರಿಂದ ನಾವೆಲ್ಲರೂ, ನಮ್ಮ ಗ್ರಾಮಸ್ಥರು, ಹಿರಿಯರು ಎಲ್ಲರೂ ಸೇರಿ ಇಲ್ಲಿ ಜಾತ್ರೆ ನಡೆಸ್ತಾ ಇದೀವಿ. ಒಳ್ಳೆ ಕೆಲಸಗಳಾಗ್ತಾ ಇದೆ. ನಮ್ಗೆಲ್ಲ ಭಗವಂತ ಒಳ್ಳೇದ್ ಮಾಡಿದ್ದಾನೆ. ದನ ಕರುಗಳು, ಇಲ್ಲಿ ಅನ್ನ ಪ್ರಸಾದ ಎಲ್ಲ ಕೂಡ ಅನುಕೂಲವಾಗಿ, ಆರೋಗ್ಯವಾಗಿ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ಅದ್ರಗೋಸ್ಕರ ನಮ್ಮೂರಲ್ಲಿ ತುಂಬಾ ವರ್ಷದಿಂದ ಎಲ್ಲ ತಾಪತ್ರಗಳಿತ್ತು. ಆ ತಾಪತ್ರಗಳೆಲ್ಲ ದೂರ ಆಗಿ ಈಗ ನಾವೆಲ್ಲ ಅಣ್ಣ ತಮ್ಮಂದ್ರಾಗಿ ಅನುಕೂಲವಾಗಿ, ಯಾವುದೇ ಭೇದ ಭಾವನೆ ಇಲ್ಲದೆ ಎಲ್ರೂ ಕೂಡ ಸಹಕಾರ ಮಾಡಿ ನಮ್ಮೂರಿನ ಜನ ಎಲ್ಲರೂ ಹೊಂದಾಣಿಕೆಯಿಂದ ಹೋಗಿ ಇಲ್ಲಿ ತುಂಬಾ ಚೆನ್ನಾಗಿ ನಡೆಸ್ತಾ ಇದೀವಿ. ಬಹಳ ಆ ಸ್ವಾಮಿ ಪರಮೇಶ್ವರನದು ಇಲ್ಲಿ ತುಂಬಾ ಪ್ರವಾಡ ನಡೆದಿದೆ. ಅದರಿಂದ ನಾವು ಎಲ್ಲರೂ ಖುಷಿಯಾಗಿ ಮಾಡ್ತಾ ಇದೀವಿ. ನೀವು ಏನಾದರೂ ಸಹಾಯ ಮಾಡಬೇಕಿದ್ದಲ್ಲಿ ಕೆಳಗಡೆ ಕಾಣ್ತಿರುವ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು.
ప్రేక్షక మహాశైలు పెద్దలు పూజ్యులు అన్నగారు అక్కయ్య గారు అందరూ కూడా బసవేశ్వర స్వామికి వినిపించేటట్టుగా భగవన్నామ సంకీర్తన చేయాలి. మీరందరూ కూడా చాలా సైలెంట్ గా మానసిక కూర్చోన్నారు. వీళ్ళు కొంచెం ఇంతన్నా రాకుండా. ಅದೇ ರೀತಿ ಎಡಗೈ ಬಲಗಾಗಿರ್ತಕ್ಕಂಥ ಕಪಿಲ ಮಹೇಶ್ವರ ಸುಬ್ರಹ್ಮಣ್ಯ ಅವರಿಗೂ ನಮ್ಮ ದೇವಸ್ಥಾನದ ವತಿಯಿಂದ ಹಾಗೂ ಗ್ರಾಮಸ್ಥರ ವತಿಯಿಂದ ಸುತ್ತಮುತ್ತಲ ಊರಿನ ಭಕ್ತಾದಿಗಳ ವತಿಯಿಂದ ಹೂವಿನ ಮಾಲೆಯನ್ನು ಹಾಕಿಸ್ತಾ ಇದ್ದೀವಿ. ಅದೇ ರೀತಿಯಿಂದ ಬಂದಿರತಕ್ಕಂಥ ಎಲ್ಲ ಗ್ರಾಮಸ್ಥರು ಸಮಾಧಾನವಾಗಿ ದೇವರ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ನಮ್ಮ ಜ್ಞಾನಾಂಬ ಅಂದರೆ ಜ್ಞಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಜ್ಞಾನವನ್ನು ಎಲ್ಲರಿಗೂ ಹಂಚುವಂತ ಕೆಲಸ ಮಾಡ್ತಾರೆ. ಜ್ಞಾನ ಅಂದ್ರೆ ಭಕ್ತಿ, ಭಕ್ತಿ ಅಂದ್ರೆ ಜ್ಞಾನ. ಒಂದು ನಾಣ್ಯದ ಮುಗುಳಿದ್ದಂತೆ ಆ ದಯವಿಟ್ಟು ಎಲ್ಲರಿಗೆ ಹರಿಕತೆಯನ್ನು ಕೇಳಿ ಆ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ.
ನಮ್ಮ ಮಾಮನ ಹಿಡಿದಂತೆ ನೋಡು ಹಿಡ್ದಿದ್ದು ಅವರು ತೆಗಿತಿದ್ದೀರಲ್ಲ ಲಾಸ್ಟಲ್ಲಿ ಇರೋದೆಲ್ಲ ಕಾಣಿಸ್ತು. ಅಂಕಲ್ ಈ ಕಡೆ ನೋಡ್ರಿ. ಒಂದು ಬಿಸಾಡು. ಸೂರ್ಯನ ಕಿರಣಗಳು ಇವಾಗ ನಿಮ್ಮ ಕಿರಣಗಳು ಎಲ್ಲ ಓಡೋರಿ ಮುಂದೂ ಬರುತ್ತೆ ನೋಡಿ ಓಡಾಗೋದು ಚಿಕ್ಕನ್ನೋದೆಲ್ಲ ಬರುತ್ತೆ ಈ ಕಡೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನೋಡಿ ಹಾಗೆ ಹೋಗಬೇಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಶಿವಕುಮಾರ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಟಾಟಾ, ಬೈ ಬೈ.